ಬ್ರೇಕ್ ಆದ್ಮೇಲೆ ಸುದ್ದಿ ಮುಂಜಾನೆಗೆ ಮತ್ತೆ ಸ್ವಾಗತ. ಮಾಂಗಲ್ಯಂ ತಂತು ನಾನೇನಾ ಎಂದು ಯಾದಗಿರಿ ಜಿಲ್ಲೆಯಲ್ಲಿ ಒಂದೇ ಸಾರಿ ಸುಮಾರು 205 ಜೋಡಿಗಳು ಹೊಸ ಜೀವನಕ್ಕೆ ಕಾಲಿಟ್ಟಿವೆ. ಬರಗಾಲದಿಂದ ತತ್ತರಿಸಿದ್ದ ರೈತರು ಬಡವರಿಗೆ ಸಾಮೂಹಿಕ ಮದುವೆ ಆಸರೆಯಾಗಿದೆ. ದುಂದು ವೆಚ್ಚವಿಲ್ಲದೆ ಸರಳ ವಿವಾಹ ನವಜೋಡಿಗೆ ಬಾಳು ನೀಡಿದೆ. ಹೀಗೆ ಸಾಲು ಸಾಲಾಗಿ ಮಾಂಗಲ್ಯ ಧಾರಣೆ ಮಾಡುತ್ತಿರುವ ಜೋಡಿಗಳು, ನವವಧೂವರರಿಗೆ ಹಾರೈಸುತ್ತಿರುವ ಹಿರಿಯರು. ಈ ದೃಶ್ಯ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆಯ ಸುಕ್ಷೇತ್ರ ನಗನೂರು ಗ್ರಾಮದಲ್ಲಿ. ನಗನೂರು ಗ್ರಾಮದಲ್ಲಿ ಶ್ರೀ ಶರಣ ಬಸವೇಶ್ವರರ 170ನೇ ಜಾತ್ರಾ ಮಹೋತ್ಸವ ಅಂಗವಾಗಿ 15ನೇ ವರ್ಷದ ಸಾಮೂಹಿಕ ವಿವಾಹ ಸಮಾರಂಭ ಆಯೋಜಿಸಲಾಗಿತ್ತು. ಈ ಸರಳ ಸಾಮೂಹಿಕ ವಿವಾಹದಲ್ಲಿ ಸುಮಾರು 205 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟವು. ಎಲ್ಲ ಸುರಪುರ ತಾಲೂಕಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಜನತೆ ಬಂದು ಕೂಡಿ ಶರಣ ಬಸವೇಶ್ವರ ದೇವಸ್ಥಾನದಲ್ಲಿ ಮದುವೆ ಹಮ್ಮಿಕೊಂಡಿದ್ದಾರೆ. ಹೊರಗಡೆ ಮದುವೆ ಆದರೆ ನಮ್ದು ಲಕ್ಷಣಗಟ್ಟಲೆ ಖರ್ಚಾಗ್ತಿತ್ತು. ಬಡವರು ಅನುಕೂಲ ಆಗಿತ್ತು. ಇದರಿಂದ ನಮಗೂ ಅನುಕೂಲ ಆಗೈತೆ. ನಾವು ಅದ್ರ ಸಲುವಾಗಿ ಇಲ್ಲಿ ಸಾಮೂಹಿಕ ಮದುವೆ ಇಟ್ಕೊಂಡಿದ್ದೀವಿ. ನಮ್ಮ ಕಡೆ ಎಲ್ಲ ಬರಗಾಲೆಲ್ಲ ಬಿದ್ದಿತ್ತು. ಇದ್ರ ಸಲುವಾಗಿ ನಾವು ಮತ್ತೆ ಸಾಲ ಮಾಡಬೇಕಾಗಿತ್ತು. ಮಡದವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ನಗನೂರು ಗ್ರಾಮದಲ್ಲಿ ಶ್ರೀ ಶರಣ ಬಸವೇಶ್ವರ ಜಾತ್ರೆಯ ನಿಮಿತ್ತ ಕಳೆದ 15 ವರ್ಷಗಳಿಂದ ಸಾಮೂಹಿಕ ವಿವಾಹ ಆಯೋಜಿಸಲಾಗುತ್ತಿದೆ. ಗ್ರಾಮದಲ್ಲಿ ಅನ್ನದಾಸೋಹದ ಜೊತೆಗೆ ಬಡವರ ಕಲ್ಯಾಣ ಕಾರ್ಯ ಮಾಡಲಾಗುತ್ತಿದೆ. ಇವತ್ತಿನ ದುಬಾರಿ ದಿನಗಳಲ್ಲಿ ಮದುವೆಯ ಖರ್ಚಿನಿಂದ ಬಡವರಿಗೆ ಸಾಲದ ಹೊರೆ ಹೆಚ್ಚಾಗುತ್ತಿದೆ. ಇಂಥ ಪರಿಸ್ಥಿತಿಯಲ್ಲಿ ಸಾಮೂಹಿಕ ವಿವಾಹ ಆಯೋಜನೆಯಿಂದ ಬಡ ಕುಟುಂಬಗಳಿಗೆ ಸಹಾಯವಾಗುತ್ತಿದೆ. ಭಕ್ತರು ದಾನಿಗಳ ಸಹಾಯದಿಂದ ಸಾಮೂಹಿಕ ವಿವಾಹ ಹಮ್ಮಿಕೊಂಡು ಮುಂದಿನ ವರ್ಷಗಳಲ್ಲೂ ಮುಂದುವರಿಸುವುದಾಗಿ ಶರಣರು ಸಂಕಲ್ಪ ತೊಟ್ಟಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಸಾಮೂಹಿಕ ಮದುವೆ ಅದ್ದೂರಿ ಕಾರ್ಯಕ್ರಮದೊಂದಿಗೆ ನಾಳೆ ನಡೆಯುವ ಜಾತ್ರೆ ರಥೋತ್ಸವದ ಒಂದು ಕಾರ್ಯಕ್ರಮ ನಾಳೆ ನಡೆಯಲಿದೆ. ಈ ಮಹಾತ್ಮ ಬಲವಂತ ಶರಣರು ಈ ಊರಿಗೆ ಬಂದು ಒಂದು ದಾಸೋಹದ ಪರಂಪರೆಯನ್ನ ಇಲ್ಲಿ ಮುಂದುವರಿಸ್ಕೊಂಡು ಬಂದದ. ಇನ್ನೂ ಹಂಗೆ ಮುಂದುವರಿಸ್ಕೊಂಡು ಹೋಗ್ತದ. ದಾಸೋಹದ ಜೊತೆಗೆ ಇದೊಂದು ಬಡವರ ಕಲ್ಯಾಣ ಕಾರ್ಯಕ್ರಮ ಮಾಡ್ಬೇಕನ್ನೋದು ಒಂದು ಇಡೀ ನಗನೂರು ಗ್ರಾಮದಿಂದ ನನಗೆ ಸಂಕಲ್ಪ ಮಾಡಿ ಈಗ 205 ಜೋಡಿ ಈ ವರ್ಷ ಆದ್ರೆ ಮುಂದಿನ ವರ್ಷ 500 ಮಾಡ್ಲಕ್ಕ ನನಗೆ ಧೈರ್ಯ ತುಂಬಿದ ನಗನೂರು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸಕಲ ಸದ್ಭಕ್ತರಿಗೆ ನನ್ನ ಮನಸಾಪೂರ್ವಕ ಹರಿಸಿ. ಒಟ್ಟಾರೆ ಬರಗಾಲದಲ್ಲಿ ಹೇಗಪ್ಪ ಮಕ್ಕಳ ಮದುವೆ ಮಾಡುವುದು ಎಂದು ಚಿಂತೆಗೀಡಾಗಿದ್ದ ಪೋಷಕರಿಗೆ ಸಾಮೂಹಿಕ ವಿವಾಹ ದಾರಿ ತೋರಿಸಿದೆ. ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ 100 ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿವೆ. ನವಜೀವನಕ್ಕೆ ಕಾಲಿಟ್ಟ ಎಲ್ಲಾ ಜೋಡಿಗಳಿಗೂ ಗುರು ಹಿರಿಯರು ಆಶೀರ್ವದಿಸಿ ಶುಭ ಕೋರಿದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಕಾಂತ್ ಲಿಂಗೇರಿ ಜೊತೆ ಯಮನೂರಪ್ಪ, ನಗನೂರು, ಸುದ್ದಿ ಟಿವಿ, ಯಾದಗಿರಿ.